ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಒಂದು ಸಾರಿ ಪಾರ್ವತೀ ದೇವಿಯು ಪರಮೇಶ್ವರನನ್ನ ಈ ರೀತಿ ಕೇಳ್ತಾರೆ, ಸ್ವಾಮಿ, ನಾನು ಭೂಲೋಕದಲ್ಲಿ 3 ಜನ ಪ್ರಾಣ ಸ್ನೇಹಿತರನ್ನ ನೋಡಿದೆ. ಅವರಲ್ಲಿ 2 ವಿಧವೆಯರು, ಒಬ್ಬಳು ಮಾತ್ರ ಗಂಡನೊಂದಿಗೆ ತುಂಬ ಸಂತೋಷವಾಗಿ ಬದುಕುತ್ತಿದ್ದಾಳೆ. ಅವರನ್ನ ನೋಡಿದ ಮೇಲೆ ನನಗೆ 3 ಸಂದೇಹಗಳು ಮೂಡಿತು. 1, ಯಾವ ಹೆಣ್ಣು ಚಿಕ್ಕ ವಯಸ್ಸಿಗೆ ವಿಧವೆ ಆಗುತ್ತಾಳೆ? 2, ಯಾವ ಹೆಣ್ಣು ಸಂತೋಷವಾಗಿ ಬದುಕಲ್ಲ? 3, ಗಂಡ ಕೇಳಿದರೂ ಕೊಡಬಾರದ ವಸ್ತು ಏನು? ಈ 3 ಸಂದೇಹಗಳನ್ನು ನೀವೇ ಬಗೆಹರಿಸಿ ಅಂತ ಪಾರ್ವತಿ ದೇವಿ ಕೇಳಿದರು. ಆಗ ಪರಮೇಶ್ವರ ಈ ರೀತಿ ಹೇಳಿದರು, ದೇವಿ, ಈಗ ನಾನು ನಿನಗೊಂದು ಚಿಕ್ಕ ಕತೆ ಹೇಳ್ತೀನಿ. ಆ ಕತೆ ಕೇಳಿದ ಮೇಲೆ ನಿನ್ನ 3 ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ. ಒಂದು ರಾಜ್ಯದಲ್ಲಿ ಮಹಾರಾಜನಿಗೆ ಒಬ್ಬ ಸ್ನೇಹಿತ ಇದ್ದ. ಆತ ಅದೇ ರಾಜ್ಯದಲ್ಲಿ ಮಹಾರಾಜನ ಸೇವಕನಾಗಿ ಕೆಲಸ ಮಾಡುತ್ತಿದ್ದ. ರಾಜ ಹಾಗೂ ಆ ಸೇವಕನ ಸ್ನೇಹ ನೋಡಿ ಎಲ್ಲರೂ ಕೂಡ ಅಸೂಯೆ ಪಡುತ್ತಿದ್ದರು. ಒಂದು ದಿನ ಮಹಾರಾಜ ಮಹಾರಾಣಿಯನ್ನ ಒಂದು ವಿಚಾರವಾಗಿ ಹೊಗಳಿದ. ಅದೇ ಸಮಯದಲ್ಲಿ ಈ ಸೇವಕ ಅವನ ಹೆಂಡತಿಯ ಬಗ್ಗೆ ಈ ರೀತಿಯಾಗಿ ಹೇಳಿದ, ರಾಜ, ನನ್ನ ಹೆಂಡತಿ ಮಹಾಪತಿವ್ರತೆ. ಅವಳು ನನಗೋಸ್ಕರ ಪ್ರಾಣ ಬೇಕಾದರೂ ಕೊಡ್ತಾಳೆ. ಅವಳು ಯಾವತ್ತೂ ಕೂಡ ಪತಿವ್ರತ ಧರ್ಮಕ್ಕೆ ದ್ರೋಹ ಬಗೆಯಲ್ಲ. ಅವಳಂತ ಪತಿವ್ರತೆಯನ್ನ ನಾನು ಎಲ್ಲೂ ಕೂಡ ನೋಡಿಲ್ಲ ಅಂದ ಸೇವಕ. ಮಂತ್ರಿಗೆ ಎಂದಿನಿಂದಾನೂ ಆ ಸೇವಕ ಹಾಗೂ ರಾಜನ ಸ್ನೇಹ ನೋಡಿ ಅಸೂಯೆ ಇತ್ತು. ಇದೇ ಸರಿಯಾದ ಸಮಯ ಅನ್ಕೊಂಡು ಮಂತ್ರಿ ಈ ರೀತಿ ಹೇಳ್ದ, ಸ್ವಾಮಿ, ಈ ಸೇವಕ ಹೇಳ್ತಿರೋದು ನೋಡಿದ್ರೆ ಇವನ ಹೆಂಡತಿ ಬಿಟ್ಟು ಬೇರೆ ಎಲ್ಲ ಹೆಂಗಸರು ಕೂಡ ಪತಿವ್ರತೆ ಅಲ್ಲ ಅನ್ನೋ ರೀತಿ ಇದೆ. ಇವನು ಹೇಳೋ ಪ್ರಕಾರ ನೋಡಿದ್ರೆ ಮಹಾರಾಣಿಗೂ ಕೂಡ ಕಳಂಕ ಬರೋ ರೀತಿಯಲ್ಲಿದೆ. ನಾನು ಇವನ ಹೆಂಡತಿ ಪತಿವ್ರತೆ ಅಲ್ಲ ಅಂತ ಸಾಬೀತುಪಡಿಸುತ್ತೇನೆ. ಆಗ ಇವನು ಏನು ಮಾಡ್ತಾನೆ ಅಂತ ನೋಡೋಣ ಅಂದ. ಅದಕ್ಕೆ ಆ ಸೇವಕ ಮಂತ್ರಿ, ನನ್ನ ಹೆಂಡತಿ ಮೇಲೆ ನನಗೆ ಪೂರ್ತಿ ನಂಬಿಕೆ ಇದೆ. ನೀನು ಅವಳ ಪತಿವ್ರತ ಧರ್ಮವನ್ನು ಹಾಳು ಮಾಡೋಕೆ ಸಾಧ್ಯ ಆಗಲ್ಲ. ಒಂದು ವೇಳೆ ಅವಳು ಪತಿವ್ರತೆ ಅಲ್ಲ ಅಂತ ನೀನು ಸಾಬೀತುಪಡಿಸಿದರೆ ಆ ಕ್ಷಣನೇ ನಾನು ಗಲ್ಲು ಶಿಕ್ಷೆ ಅನುಭವಿಸುತ್ತೇನೆ ಅಂದ ಸೇವಕ. ಆಗ ಮಂತ್ರಿ, ನಿನ್ನ ಹೆಂಡತಿ ಪತಿವ್ರತೆ ಅಲ್ಲ ಅಂತ ಹೇಳೋಕೆ ಯಾವ ಆಧಾರವನ್ನು ನಾನು ಶೇಖರಿಸಿ ತರಬೇಕು ಅಂತ ಕೇಳಿದ. ಅದಕ್ಕೆ ಸೇವಕ, ಮಂತ್ರಿ, ಮೊದಲ ರಾತ್ರಿಯಂದು ನಾನು ನನ್ನ ಹೆಂಡತಿಗೆ ಒಂದು ಚಿನ್ನದ ಹಾರ ಕಾಣಿಕೆಯಾಗಿ ಕೊಟ್ಟಿದ್ದೆ. ಅದನ್ನು ಅವಳು ಯಾವಾಗಲೂ ಕೊರಳಲ್ಲಿ ಹಾಕಿಕೊಂಡಿರುತ್ತಾಳೆ. ಅದನ್ನು ಅವಳು ಯಾರಿಗೂ ಕೂಡ ತೋರಿಸಲ್ಲ. ಇದುವರೆಗೂ ಅವಳು ಹಾಗೂ ನನ್ನನ್ನು ಹೊರತುಪಡಿಸಿ ಆ ಹಾರವನ್ನು ಯಾರೂ ಕೂಡ ಮುಟ್ಟಿಲ್ಲ. ಒಂದು ವೇಳೆ ನೀನು ಆ ಹಾರ ತಂದರೆ ಆಗ ನಾನು ನನ್ನ ಹೆಂಡತಿ ಪತಿವ್ರತೆ ಅಲ್ಲ ಅಂತ ಒಪ್ಕೋತೀನಿ. ಆದರೆ ಒಂದು ವೇಳೆ ನನ್ನ ಹೆಂಡತಿ ಪತಿವ್ರತೆ ಅಲ್ಲ ಅಂತ ಸಾಬೀತುಪಡಿಸೋಕೆ ನೀನು ವಿಫಲನಾದರೆ ನೀನು ಯಾವ ಶಿಕ್ಷೆ ಅನುಭವಿಸುತ್ತೀಯಾ ಅಂತ ಕೇಳಿದ. ಆಗ ಮಹಾರಾಜ, ಒಂದು ವೇಳೆ ಮಂತ್ರಿ ನಿನ್ನ ಹೆಂಡತಿ ಪತಿವ್ರತೆ ಅಲ್ಲ ಅಂತ ಸಾಬೀತುಪಡಿಸೋಕೆ ವಿಫಲನಾದರೆ ಅವನು ಕೂಡ ನಿನ್ನಂತೆಯೇ ಗಲ್ಲು ಶಿಕ್ಷೆ ಅನುಭವಿಸುತ್ತಾನೆ ಅಂತ ಹೇಳ್ದ. ಮಂತ್ರಿ ಸರಿ ಎಂದು ಹೇಳಿ ಅಲ್ಲಿಂದ ಪಕ್ಕದ ಊರಿಗೆ ಹೋದ. ಒಬ್ಬ ವ್ಯಕ್ತಿಯನ್ನ ಭೇಟಿಯಾದ. ಆ ವ್ಯಕ್ತಿ ದುಡ್ಡಿಗಾಗಿ ನೀಚ ಕೆಲಸ ಬೇಕಾದರೂ ಮಾಡ್ತಾನೆ. ಮಂತ್ರಿ ಆ ವ್ಯಕ್ತಿಯ ಹತ್ರ ಕೇಳ್ದ, ನೋಡಪ್ಪ, ಈ ಥರ ನನಗೂ ಒಬ್ಬ ಸೇವಕನಿಗೂ ಚರ್ಚೆ ಆಯಿತು. ಅವನು ಯಾವಾಗಲೂ ಕೂಡ ಅವನ ಹೆಂಡತಿನ ಕೊಚ್ಚಿಕೊಳ್ಳುತ್ತಾ ಇರ್ತಾನೆ. ನೀನು ಏನು ಮಾಡ್ತೀಯೋ ಗೊತ್ತಿಲ್ಲ. ಅವನ ಹೆಂಡತಿನ ಹೇಗಾದರೂ ನನಗೆ ಪರಿಚಯ ಮಾಡಿಕೊಡು. ಎಷ್ಟು ದುಡ್ಡು ಬೇಕಾದರೂ ಕೊಡ್ತೀನಿ ಅಂತ ಹೇಳ್ದ. ಆಗ ವ್ಯಕ್ತಿ, ಮಂತ್ರಿಗಳೇ, ನಿಮಗೆ ಗೊತ್ತಿಲ್ಲ ಅನ್ಕೋತೀನಿ. ಅವನು ಹೇಳಿದಂತೆ ಆ ಹೆಣ್ಣು ನಿಜವಾಗ್ಲೂ ಕೂಡ ಮಹಾಪತಿವ್ರತೆ. ಪರಪುರುಷನ ಬಗ್ಗೆ ಅವಳು ಕನಸು ಮನಸ್ಸಲ್ಲೂ ಕೂಡ ಯೋಚನೆ ಮಾಡೋಲ್ಲ. ಅವಳ ಜೊತೆ ಪರಿಚಯ ಬೆಳೆಸೋದು ಕಷ್ಟ. ಬೇರೆ ಏನಾದರೂ ಇದ್ರೆ ಹೇಳಿ, ಮಾಡಿಕೊಡ್ತೀನಿ ಅಂತ ಹೇಳ್ದ. ಆಗ ಮಂತ್ರಿ ಸ್ವಲ್ಪ ಯೋಚನೆ ಮಾಡಿ, ಸರಿ, ಹಾಗಾದರೆ ಅವಳ ಕತ್ತಲ್ಲಿ ಒಂದು ಚಿನ್ನದ ಹಾರ ಇರುತ್ತೆ, ಅದು ನನಗೆ ಬೇಕು. ಹಾಗೆ ಅವಳ ಮೈ ಮೇಲೆ ಎಲ್ಲಾದರೂ ಒಂದು ಮಚ್ಚೆ ಇದ್ರೆ ನೋಡಿ ಅದನ್ನು ನನಗೆ ಬಂದು ತಿಳಿಸು ಅಂತ ಹೇಳ್ದ. ಸರಿ ಅಂತ ಹೇಳಿ ಆ ವ್ಯಕ್ತಿ ಸೇವಕನ ಹೆಂಡತಿಯ ಮನೆಗೆ ಹೋದ. ತಾಯಿ, ನಾನು ನಿನ್ನ ಗಂಡನ ಪ್ರಾಣ ಸ್ನೇಹಿತ. ನಾನು ತುಂಬ ದೂರದಿಂದ ಬಂದಿದ್ದೀನಿ. ಅರಮನೆಗೆ ಹೋಗಿ ನಿನ್ನ ಗಂಡನನ್ನು ಭೇಟಿಯಾದೆ. ಅವನು 1-2 ದಿನ ನಮ್ಮ ಮನೆಯಲ್ಲೇ ಇರು, ನಾನು ಬೇಗ ಕೆಲಸ ಮುಗಿಸಿ ಬರ್ತೀನಿ ಅಂತ ಹೇಳ್ದ. ಆ ಹೆಣ್ಣು ಅದು ನಿಜಾನೇ ಅಂದ್ಕೊಂಡು ಅವನನ್ನು ಮನೆ ಒಳಗಡೆ ಕರೆದು ಅತಿಥಿ ಸೇವೆಯೆಲ್ಲ ಮಾಡಿದ್ಲು. ಮಾರನೆಯ ದಿನ ಬೆಳಗ್ಗೆ ಅವಳು ಸ್ನಾನಕ್ಕೆ ಹೋಗುವಾಗ ಮೈಮೇಲೆ ಹಾಕಿರುವಂತಹ ಆಭರಣ ಎಲ್ಲ ಬಿಚ್ಚಿಟ್ಲು.
ಅದೇ ಸಮಯದಲ್ಲಿ ಈ ಕಳ್ಳ ಅವಳ ಆಭರಣವನ್ನೆಲ್ಲ ಎತ್ಕೊಂಡು ಕದ್ದು ಮುಚ್ಚಿ ಅವಳ ತೊಡೆಯ ಮೇಲೆ ಇದ್ದಂಥ ಒಂದು ಮಚ್ಚೆಯನ್ನು ನೋಡಿದ. ಇನ್ನು ಕೆಲಸ ಆಯಿತು ಅಂದ್ಕೊಂಡು ಅಲ್ಲಿಂದ ಮಂತ್ರಿನ ಭೇಟಿಯಾಗಿ ಚಿನ್ನದ ಹಾರ ಕೊಟ್ಟು ಅವಳ ತೊಡೆಯ ಮೇಲಿರುವಂಥ ಮಚ್ಚೆಯನ್ನು ಹೇಳಿ ಅವನಿಗೆ ಬೇಕಾದಷ್ಟು ಹಣನ ಪಡ್ಕೊಂಡು ಹೋದ. ಮಂತ್ರಿ ಅಲ್ಲಿಂದ ಖುಷಿ ಖುಷಿಯಾಗಿ ರಾಜನ ಹತ್ರ ಬಂದು ಆ ಸೇವಕನನ್ನು ಕೂಡ ಕರೆದು ಅವನ ಮುಂದೆ ಈ ಹಾರ ಇಟ್ಟು, ನಿನ್ನ ಹೆಂಡತಿ ಮಹಾಪತಿವ್ರತೆ ಅಂತ ಹೇಳಿದೆ, ನಾನೀಗ ನಿನ್ನ ಹೆಂಡತಿ ಜೊತೆನೇ ಇದ್ದು ಬರ್ತಿದ್ದೀನಿ, ನನಗೆ ಹಣದ ಅವಶ್ಯಕತೆ ಇದೆ ಅಂದಿದ್ದಕ್ಕೆ ಅವಳೇ ಈ ಹಾರನ ಬಿಚ್ಚಿಕೊಟ್ಲು ಅಂತ ಹೇಳ್ದ. ಆದರೆ ಆ ಸೇವಕ ನಂಬಿಲ್ಲ. ಇಲ್ಲ, ಇಲ್ಲೇನೋ ನಡೆದಿದೆ, ನೀನೇ ಆ ಹಾರನ ಕದ್ದಿರಬೇಕು, ನನ್ನ ಹೆಂಡತಿ ಅಂಥವಳಲ್ಲ ಅಂತ ವಾದ ಮಾಡಿದ. ಆಗ ಆ ಮಂತ್ರಿ, ಸರಿನಪ್ಪ, ಈ ಹಾರ ಏನೋ ನಾನು ಕದ್ದಿದ್ದೀನಿ ಅಂದುಕೊಳ್ಳೋಣ, ಆದರೆ ನಿನಗೆ ಇನ್ನೊಂದು ವಿಷಯ ಕೂಡ ಹೇಳ್ತೀನಿ. ನಿನ್ನ ಹೆಂಡತಿಯ ತೊಡೆಯಲ್ಲೊಂದು ಮಚ್ಚೆ ಇದೆ, ನಾನು ಅವಳ ಜೊತೆ ಇರುವಾಗ ಅದನ್ನು ನೋಡಿದೆ, ಇದನ್ನು ಯಾರೂ ಕೂಡ ಕದಿಯೋಕೆ ಆಗಲ್ಲಪ್ಪ. ಈಗ ನೀನೇ ಹೇಳು, ನಿನ್ನ ಹೆಂಡತಿಯ ತೊಡೆಯ ಮೇಲೆ ಮಚ್ಚೆ ಇದೆಯಾ ಇಲ್ವಾ ಅಂತ ಕೇಳಿದ. ಮಂತ್ರಿ ಸೇವಕನಿಗೆ ಎದೇನೇ ನಿಂತು ಹೋದಂಗೆ ಆಯಿತು. ಅಲ್ಲೇ ನೆಲದ ಮೇಲೆ ಬಿದ್ದು ಜೋರಾಗಿ ಅಳೋಕೆ ಶುರು ಮಾಡಿದ. ಅದನ್ನು ನೋಡಿ ರಾಜ, ನೋಡು, ನಾನೇನು ನಿನಗೆ ಗಲ್ಲು ಶಿಕ್ಷೆ ಕೊಟ್ಟಿಲ್ಲ, ನೀನೇ ನಿನ್ನ ಹೆಂಡತಿ ಪತಿವ್ರತೆ ಅಲ್ಲ ಅಂದರೆ ಕಲ್ಲಿಗೆ ಏರ್ತೀನಿ ಅಂತ ಹೇಳಿದೆ. ಅವಳು ಪತಿವ್ರತೆ ಅಲ್ಲ ಅಂದರೆ ನೀನು ಯಾಕೆ ಸಾಯ್ತೀಯ? ಅವಳನ್ನು ಮರೆತು ಹೋಗಿ ಆರಾಮವಾಗಿರು. ಗಂಡನನ್ನು ಮೋಸ ಮಾಡಿದ ಅವಳನ್ನು ನಾನು ಗಲ್ಲಿಗೆ ಹಾಕ್ತೀನಿ ಅಂದ ರಾಜ. ಅದಕ್ಕೆ ಆ ಸೇವಕ, ಇಲ್ಲ ರಾಜ, ಅವಳು ನನಗೆ ಮೋಸ ಮಾಡಿದ್ದಾಳೆ ಅಂತ ಗೊತ್ತಾದಾಗಲೇ ನಾನು ಸತ್ತೋದೆ. ಇನ್ನು ನಾನು ಬದುಕಿದ್ದು ತಾನೇ ಏನು ಸಾಧನೆ ಮಾಡಬೇಕು, ಹಾಗಾಗಿ ನಾನೇ ಗಲ್ಲು ಶಿಕ್ಷೆ ತಗೊಳ್ತೀನಿ, ಅವಳನ್ನು ಬಿಟ್ಟು ಬಿಡಿ ಅಂದ. ಆಗ ರಾಜ ಹೇಳ್ದ, ನಾನು ನಿನಗೆ 1 ವಾರ ಸಮಯ ಕೊಡ್ತೀನಿ, ನೀನು ಮನಸ್ಸು ಬದಲಾಯಿಸಿಕೊಳ್ಳುವುದೇ ಆದರೆ ಈ ವಾರದಲ್ಲಿ ಬದಲಾಯಿಸಿಕೊ. ಈ 1 ವಾರ ನೀನು ಎಲ್ಲಾದರೂ ಹೋಗಬೇಕಂದ್ರೂ ಏನಾದರೂ ಮಾಡಬೇಕಂದ್ರೂ ಮಾಡಿ ನಿನ್ನ ತಂದೆ ತಾಯಿ ಹೆಂಡತಿ ಎಲ್ಲರನ್ನು ನೋಡಿಕೊಂಡು ಬಾ ಅಂತ ಹೇಳಿ ಕಳಿಸಿದ. ಆ ಸೇವಕ ಮೊದಲು ಅವನ ತಂದೆ ತಾಯಿ ಹತ್ರ ಹೋಗಿ ಅವರ ಮನೆಯಲ್ಲಿ 1 ದಿನ ಇದ್ದು ಅವರ ಆಶೀರ್ವಾದ ಪಡ್ಕೊಂಡು ಅವನ ಮನೆಗೆ ಬಂದ. ಹೆಂಡತಿ ಖುಷಿ ಖುಷಿಯಾಗಿ ಗಂಡನಿಗೆ ಊಟೋಪಚಾರ ಮಾಡಿ ಮಾತಾಡ್ತಾ ಜೊತೆಯಲ್ಲಿ ಕೂತ್ಕೊಂಡ್ಳು. ಆಗ ಅವನು ಹೇಳಿದ, ನೀನು ಎಷ್ಟು ಚೆನ್ನಾಗಿ ನಾಟಕ ಮಾಡ್ತೀಯ, ನನ್ನ ಮೇಲೆ ಸಾಗರದಷ್ಟು ಪ್ರೀತಿ ಇರೋ ಥರ ನಡ್ಕೋತಾ ಇದೆಯಾ, ನಾನಿಲ್ಲ ಅಂದರೆ ಬದುಕಲ್ಲ ಅನ್ನೋ ರೀತಿ ನಡ್ಕೋತಾ ಇದೆಯಾ, ಆದರೆ ನಾನು ಇಲ್ಲಿಂದ ಅರಮನೆಗೆ ಹೋದ ತಕ್ಷಣ ಇನ್ನೊಬ್ಬನ ಜೊತೆ ಸಂಸಾರ ಮಾಡ್ತಾ ಇದ್ದೀಯಾ. ನಾನು ನಿನ್ನಂಥ ನೀಚವಾದ ಹೆಣ್ಣನ್ನು ನೋಡಿಲ್ಲ. ಕೆಲವು ಹೆಂಗಸರು ಇರ್ತಾರೆ, ಅವರು ಗಂಡನ ಜೊತೆ ಗಲಾಟೆ ಮಾಡಿ ಇನ್ನೊಬ್ಬನ ಜೊತೆ ಸಂಪರ್ಕ ಹೊಂದಿರುತ್ತಾರೆ. ಆದರೆ ನೀನು ಆ ರೀತಿಯಲ್ಲ, ಪತಿವ್ರತೆ ಥರ ಕಾಣಿಸ್ತೀಯಾ, ವೇಶ್ಯೆ ಥರ ಬದುಕುತ್ತಾ ಇದ್ದೀಯಾ. ನಿನ್ನ ನಂಬಿ ನಾನು ಎಲ್ಲ ರೀತಿಯಲ್ಲೂ ಮೋಸ ಹೋದೆ. ನಿನ್ನನ್ನು ಪತಿವ್ರತೆ ಅಂತ ಹೇಳಿ ಈಗ ನಾನು ಗಲ್ಲಿಗೆ ಏರಬೇಕಾಗುತ್ತಿದೆ. ಇನ್ನು 3 ದಿನಗಳಲ್ಲಿ ನಾನು ಗಲ್ಲಿಗೆ ಶರಣಾಗ್ತಾ ಇದ್ದೀನಿ. ಇನ್ನು ಮುಂದೆ ನಿನಗೆ ಇಷ್ಟ ಬಂದಂತೆ ಬದುಕು. ಕದ್ದು ಮುಚ್ಚಿ ಇಂಥ ನೀಚ ಕೆಲಸ ಮಾಡುವಂತಹ ಅಗತ್ಯ ಇರಲ್ಲ. ನೀನು ನೇರವಾಗಿ ಇಂತಹ ನೀಚ ಕೆಲಸ ಮಾಡ್ಕೋ. ನಿನಗೆ ಹೇಳುವರು ಕೇಳುವರು ಯಾರೂ ಕೂಡ ಇರಲ್ಲ. ನಿನ್ನನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ್ದಕ್ಕೆ ಈಗ ಅದೇ ಪ್ರಾಣನ ಕೊಡ್ತಾ ಇದ್ದೀನಿ ಅಂದ ಗಂಡ. ಇವಳಿಗೆ ಏನೂ ಕೂಡ ಅರ್ಥ ಆಗಲಿಲ್ಲ. ನಿಮಗೆ ಏನಾಯಿತು? ಇಷ್ಟೊತ್ತು ಚೆನ್ನಾಗಿದ್ರಲ್ವಾ? ನೀವೇನು ಮಾತಾಡ್ತಾ ಇದ್ದೀರಾ ಅಂತ ನನಗೆ ಸ್ವಲ್ಪ ಕೂಡ ಅರ್ಥ ಆಗ್ತಿಲ್ಲ. ಈ ವೇಶ್ಯ ಯಾರು? ಗಲ್ಲು ಶಿಕ್ಷೆ ಏನು? ನಾನು ಮಾಡಿರುವಂಥ ತಪ್ಪೇನು ಹೇಳ್ತೀರಾ? ಈ ರೀತಿ ನೀವು ಬಾಯಿಗೆ ಬಂದಂತೆ ಮಾತನಾಡಬೇಡಿ. ನಾನು ಪರಪುರುಷನ ಬಗ್ಗೆ ಕನಸು ಮನಸ್ಸಲ್ಲೂ ಕೂಡ ಯೋಚನೆ ಮಾಡಿದವಳಲ್ಲ. ಆ ವಿಷಯ ನನಗೂ ನಿಮಗೂ ದೇವರಿಗೂ ಇಲ್ಲಿರೋ ಎಲ್ಲರಿಗೂ ಕೂಡ ಗೊತ್ತು. ದಯವಿಟ್ಟು ನನ್ನ ತಪ್ಪೇನು ಅಂತ ಹೇಳಿ, ಅದರ ನಂತರ ನನ್ನನ್ನು ದೂಷಿಸಿ ಅಂತ ಬೇಡಿಕೊಂಡಳು. ಆಗ ಆ ಸೇವಕ, ನೀನು ಮಾಡಿರೋದೇ ಒಂದು ನೀಚ ಕೆಲಸ, ಅದನ್ನು ಮತ್ತೆ ನನ್ನ ಬಾಯಿಂದ ಹೇಳಿ ನಾನು ಇನ್ನಷ್ಟು ನಿಜ ಆಗೋಕೆ ತಯಾರಿಲ್ಲ. ಪತಿವ್ರತೆ ಥರ ಮಾತಾಡ್ತಾ ಇದೆಯಲ್ಲ, ನಿನ್ನ ತೊಡೆ ಮೇಲಿರೋ ಮಚ್ಚೆನ ನಮ್ಮ ಅರಮನೆಯ ಮಂತ್ರಿ ಬಂದು ಹೇಳಿದ್ದಾನೆ. ನೀನು ಅವನಿಗೆ ಹಣದ ಅವಶ್ಯಕತೆ ಇದೆ ಎಂದಾಗ ನಾನು ಪ್ರೀತಿಯಿಂದ ಕೊಟ್ಟಂತಹ ಚಿನ್ನದ ಹಾರನ ಅವನಿಗೆ ಕೊಟ್ಟು ಕಳಿಸಿದ್ಯಾ? ಇದಕ್ಕಿಂತ ಸಾಕ್ಷಿ ಬೇಕಾ? ಇನ್ನೊಂದು ಕ್ಷಣ ಕೂಡ ನಿನ್ನ ಮುಖ ನೋಡೋಕೆ ನನ್ನಿಂದ ಆಗ್ತಿಲ್ಲ ಅಂತ ಹೇಳಿ ಅಲ್ಲಿಂದ ಗಲ್ಲು ಶಿಕ್ಷೆ ತಗೊಳ್ಳೋಕೆ ಅರಮನೆಗೆ ಹೊರಟು ಹೋದ. ಇವಳಿಗೆ ನಡೆದಿರುವ ವಿಷಯ ಹೇಳೋಕೆ ಕೂಡ ಅವನು ಅವಕಾಶ ಕೊಟ್ಟಿಲ್ಲ.
ಏನು ಮಾಡಬೇಕು ಅಂತ ಅವಳಿಗೆ ದಿಕ್ಕು ತೋಚಿಲ್ಲ. ತಡ ಮಾಡಿ ಗಂಡ ಗಲ್ಲು ಶಿಕ್ಷೆಗೆ ಗುರಿಯಾಗುತ್ತಾನೆ. ಹಾಗಾಗಿ ಬೇರೆ ವಿಧಿ ಇಲ್ಲದೆ ಆ ಹೆಣ್ಣು ಸೀರೆ ಕಳಚಿ ಒಂದು ಸುಂದರವಾದ ನರ್ತಕಿ ಬಟ್ಟೆ ಹುಟ್ಟಿಕೊಂಡು ಅರಮನೆಗೆ ಹೋಗಿ ರಾಜನನ್ನ ಭೇಟಿಯಾದಳು. ಮಹಾರಾಜ, ನನಗೆ ನಿಮ್ಮ ಅರಮನೆಯಲ್ಲಿ ನರ್ತಕಿಯಾಗಿ ಕೆಲಸ ಮಾಡಲು ಅವಕಾಶ ಕೊಡಿ ಅಂತ ಬೇಡಿಕೊಂಡಳು. ಈ ಹೆಣ್ಣು ನೋಡೋಕೆ ತುಂಬ ಸುಂದರವಾಗಿರುತ್ತಾಳೆ, ಹಾಗೆ ನೃತ್ಯ ಕೂಡ ತುಂಬ ಚೆನ್ನಾಗಿ ಮಾಡ್ತಾಳೆ. ಹಾಗಾಗಿ ರಾಜ, ಸರಿ, ಇವತ್ತು ಸಭೆಯಲ್ಲಿ ನೀನೇ ನೃತ್ಯ ಮಾಡು, ನಮ್ಮೆಲ್ಲರಿಗೂ ಹಿಡಿಸಿದರೆ ನೀನು ಇಲ್ಲೇ ಕೆಲಸ ಮಾಡಿಕೊಂಡು ಇರಬಹುದು ಅಂತ ಹೇಳ್ದ. ಆ ದಿನ ಸಭೆಯಲ್ಲಿ ಅವಳು ಎಷ್ಟು ಸುಂದರವಾಗಿ ನಾಟ್ಯ ಮಾಡಿದ್ಲು. ಅವಳ ನಾಟ್ಯ ನೋಡಿ ಎಲ್ಲರೂ ಕೂಡ ಶಬಾಷ್ ಅಂದರು. ರಾಜ ಅವಳನ್ನು ಕರೆದು, ನೋಡಮ್ಮ, ನಿನ್ನ ನಾಟ್ಯ ಈ ಸಭೆಯಲ್ಲಿರುವ ಎಲ್ಲರಿಗೂ ಕೂಡ ಹಿಡಿಸಿದೆ. ಅಷ್ಟೇ ಅಲ್ಲ, ನನ್ನನ್ನು ಕೂಡ ಮೆಚ್ಚಿಸಿದೆ. ಹಾಗಾಗಿ ಇನ್ನು ಮುಂದೆ ನೀನು ಇಲ್ಲೇ ನರ್ತಕಿಯಂತೆ ಕೆಲಸ ಮಾಡಬಹುದು ಅಂತ ಹೇಳಿ ಖುಷಿಯಿಂದ ಒಂದು ಮುತ್ತಿನ ಹಾರ ತೆಗೆದು ಅವಳಿಗೆ ಕೊಡೋಕೆ ಹೋದ. ಆಗ ಅವಳು, ಮಹಾರಾಜ, ಈ ಹಾರದ ಬದಲು ನನ್ನದೊಂದು ಕೋರಿಕೆ ಇದೆ, ಅದನ್ನು ನೀವು ದಯವಿಟ್ಟು ನೆರವೇರಿಸಿ ಅಂತ ಕೇಳಿದ್ಲು. ಆಗ ಮಹಾರಾಜ, ಹೇಳಮ್ಮ, ನಿನಗೆ ಏನು ಬೇಕು ಅಂತ ಕೇಳಿದ. ಆಗ ಈ ಹೆಣ್ಣು, ರಾಜ, ಈ ಸಭೆಯಲ್ಲಿರುವ ಒಬ್ಬ ವ್ಯಕ್ತಿ ನನ್ನ ಚಿನ್ನದ ಹಾರನ ಕದ್ದಿದ್ದಾನೆ, ನನಗೆ ದ್ರೋಹ ಬಗೆದಿದ್ದಾನೆ, ನನ್ನ ಗಂಡನನ್ನು ದೂರ ಮಾಡಿದ್ದಾನೆ. ನನ್ನ ಗಂಡ ಈಗ ಸಾವಿಗೆ ಹತ್ತಿರದಲ್ಲಿದ್ದಾನೆ. ನೀವೇ ನ್ಯಾಯ ಕೊಡಿಸಬೇಕು. ನಾನು ಮಾಡದೇ ಇರೋ ತಪ್ಪಿಗೆ ವೇಶ್ಯಪಟ್ಟ ಕಟ್ಟಿಕೊಂಡಿದ್ದೇನೆ. ಹಾಗಾಗಿ ನನಗೆ ಈ ಗತಿ ತಂದವನನ್ನು ನೀವು ಗಲ್ಲಿಗೆ ಹಾಕಬೇಕು ಅಂತ ಕೇಳಿದ್ಲು. ಆಗ ಮಹಾರಾಜ, ಖಂಡಿತವಾಗ್ಲೂ ತಾಯಿ, ಅವನು ಈ ಸಭೆಯಲ್ಲೇ ಇದ್ದರೆ ಈಗಲೇ ತೋರಿಸು, ಅವನು ಯಾರೇ ಆಗಲಿ ಅವನಿಗೆ ಗಲ್ಲು ಶಿಕ್ಷೆ ವಿಧಿಸುತ್ತೇನೆ ಅಂತ ಹೇಳ್ದ. ಆಗ ಆ ಹೆಣ್ಣು, ನಿಮ್ಮ ಮಂತ್ರಿಗಳೇ ನನ್ನ ಮನೆಯಲ್ಲಿ ಚಿನ್ನದ ಹಾರ ಕದ್ದಿರೋದು. ನಿಮ್ಮ ಮಂತ್ರಿಗಳಿಂದಾನೇ ಈಗ ನಾನು ನನ್ನ ಗಂಡ ದೂರ ಆಗಿದ್ದೀವಿ. ದಯವಿಟ್ಟು ಅವನಿಗೆ ಗಲ್ಲು ಶಿಕ್ಷೆ ಹಾಕಿ ಅಂತ ಕೇಳಿದ್ಲು. ಮಂತ್ರಿ ಗಾಬರಿಯಿಂದ ಎದ್ದು, ಅಯ್ಯಯ್ಯೋ ಮಹಾರಾಜ, ಈ ಹೆಣ್ಣನ್ನು ನಾನು ನೋಡ್ತಾ ಇರೋದೇ ಇದು ಮೊದಲನೇ ಸಾರಿ. ಇದುವರೆಗೂ ಇವಳನ್ನು ನಾನು ನೋಡೇ ಇಲ್ಲ. ಹಾಗಿರುವಾಗ ಇವಳು ಚಿನ್ನದ ಹಾರನ ಕದಿಯೋ ಗ್ರಹಚಾರ ನನಗೇನು? ನನ್ನ ಹತ್ರ ಇಲ್ಲದೇ ಇರುವಂತಹ ಚಿನ್ನನ, ಇದರಲ್ಲೇನೋ ಮೋಸ ನಡೆದಿದೆ. ಈ ಹೆಣ್ಣು ಹೇಳಿದಂಗೆ ಇವಳು ನಿಜವಾಗ್ಲೂ ವೇಶ್ಯೆನೇ ಇರಬೇಕು ಅಂತ ಮಂತ್ರಿ ಹೇಳಿದ. ಆಗ ಹೆಣ್ಣು, ಮಹಾರಾಜ, ನಿಮ್ಮ ಕಿವಿಯಾರೆ ನೀವೇ ಕೇಳಿಸಿಕೊಂಡಿದ್ದೀರಿ. ನಿಮ್ಮ ಮಂತ್ರಿ ಹೇಳ್ತಿದ್ದಾನೆ, ನನ್ನ ಮುಖನೇ ಇದುವರೆಗೂ ನೋಡಿಲ್ಲ ಅಂತ. ನಾನು ನಿಮ್ಮ ಆಪ್ತ ಸ್ನೇಹಿತನ ಹೆಂಡತಿ. 4 ದಿನದ ಹಿಂದೆ ಒಬ್ಬ ವ್ಯಕ್ತಿ ನನ್ನ ಗಂಡನ ಸ್ನೇಹಿತ ಅಂತ ಹೇಳಿ ಬಂದಿದ್ದ. ಅವನಿಗೆ ನಾನು ಅತಿಥಿ ಸೇವೆ ಮಾಡಿ ಕಳುಹಿಸಿದೆ. ಆದರೆ ಅವನು ನನ್ನ ಚಿನ್ನದ ಹಾರನ ಕದ್ದು ಹೋಗಿದ್ದಾನೆ. ಅದರ ಜೊತೆ ನಾನು ಸ್ನಾನ ಮಾಡುವಾಗ ಹೇಗೋ ಕದ್ದು ನನ್ನ ತೊಡೆಯ ಮೇಲಿರುವಂತಹ ಮಚ್ಚೆಯನ್ನು ನೋಡಿದ್ದಾನೆ. ಅದೇ ಮಾತನ್ನು ಹೇಳಿಕೊಳ್ಳುವುದಕ್ಕೆ ನನ್ನ ಗಂಡ ಕೂಡ ನನಗೆ ಅವಕಾಶ ಕೊಟ್ಟಿಲ್ಲ. ಇವತ್ತು ನನ್ನ ಗಂಡನಿಗೆ ಗಲ್ಲು ಶಿಕ್ಷೆ ಆಗ್ತಿದೆ, ನೀವೇ ಕಾಪಾಡಬೇಕು ಅಂತ ಹೇಳಿದ್ಲು. ಆಗ ರಾಜನಿಗೆ ವಿಷಯ ಪೂರ್ತಿ ಅರ್ಥ ಆಯಿತು. ಯಾಕಂದರೆ ಆ ಮಂತ್ರಿ ಅವಳ ಜೊತೆ ಸಂಪರ್ಕ ಇಟ್ಕೊಂಡಿದ್ದೆ ಅಂತ ಹೇಳ್ದ. ಆ ಹೆಣ್ಣೆ ಹಾರ ಕೊಟ್ಟಿದ್ದಾಳೆ ಅಂತ ಸುಳ್ಳು ಹೇಳ್ದ. ಇವರಿಬ್ಬರೂ ಜೊತೆ ಇರಬೇಕಾದರೆ ಮಚ್ಚೆನ ನೋಡ್ದೆ ಅಂತ ಹೇಳ್ದ. ಆಗ ಮಂತ್ರಿ ನೀಚ ಅನ್ನೋದು ರಾಜನಿಗೆ ಅರ್ಥ ಆಯಿತು. ಹಾಗಾಗಿ ರಾಜನಿಗೆ ಮೋಸ ಮಾಡಿರೋದ್ರಿಂದ, ಈ ಷರತ್ತಿನಲ್ಲಿ ಸೋತಿರೋದ್ರಿಂದ ಮಂತ್ರಿಗೆ ಗಲ್ಲು ಶಿಕ್ಷೆ ಹಾಕಿದ. ರಾಜ ಹಾಗೆ ಅವನ ಸ್ನೇಹಿತನನ್ನ ಗಲ್ಲಿನಿಂದ ಕಾಪಾಡಿದ. ಅದರ ನಂತರ ಗಂಡ ಹೆಂಡತಿ ಮತ್ತೆ ಒಂದಾದರು. ಪಾರ್ವತಿ, ಈಗ ಈ ಕತೆ ಮುಗೀತು. ನಾನು ಇದುವರೆಗೂ ಹೇಳಿದ ಕಥೆಯಲ್ಲಿ ಆ ಸೈನಿಕನ ಹೆಂಡತಿ ಬೇರಾರೂ ಅಲ್ಲ. ನೀನು ಹೇಳಿದ ಆ 3 ಜನ ಸ್ನೇಹಿತೆಯರಲ್ಲಿ ಗಂಡನ ಜೊತೆ ಸಂತೋಷವಾಗಿ ಇರುವವಳೇ ಆ ಸೇವಕನ ಹೆಂಡತಿ. ಈಗ ನಿನ್ನ ಪ್ರಶ್ನೆಗಳಿಗೆ ಉತ್ತರಿಸುತ್ತೇನೆ, ಕೇಳು. ಯಾವ ಹೆಣ್ಣು ಗಂಡನನ್ನ ಹೆಸರಿಡಿದು ಕರೆಯುತ್ತಾಳೋ ಆಕೆ ಚಿಕ್ಕ ವಯಸ್ಸಿನಲ್ಲೇ ವಿಧವೆಯಾಗುತ್ತಾಳೆ. ಯಾಕಂದರೆ ಹೆಂಡತಿ ಹೆಸರಿಡಿದು ಕರೆಯೋ ಪ್ರತಿ ಸಾರಿ ಗಂಡನ ಆಯಸ್ಸು ಸ್ವಲ್ಪ ಕ್ಷೀಣಿಸುತ್ತೆ. ಇನ್ನು ನಿನ್ನ 2ನೆಯ ಪ್ರಶ್ನೆ, ಯಾವ ಹೆಣ್ಣು ಸಂತೋಷವಾಗಿ ಇರುವುದಿಲ್ಲ ಅಂತ ಕೇಳಿದಲ್ವಾ? ಅದಕ್ಕೆ ಉತ್ತರ, ನಿನ್ನ ಹತ್ರ ಎಷ್ಟೇ ಆಭರಣ, ಆಸ್ತಿ, ಅಂತಸ್ತು ಇದ್ದರೂ ಗಂಡ ಜೊತೆಗಿಲ್ಲ ಅಂದಾಗ ಪ್ರತಿ ಹೆಣ್ಣು ಕೂಡ ಸಂತೋಷವಾಗಿ ಬದುಕಲು ಸಾಧ್ಯ ಆಗಲ್ಲ. ಅದೇ ರೀತಿ ಎಷ್ಟೋ ಆಸ್ತಿ ಅಂತಸ್ತು ಇದ್ದರೂ ಕೂಡ ಆ ಮಂತ್ರಿಯ ಹೆಂಡತಿ ವಿಧವೆಯಾಗಿ ಬದುಕ್ತಾ ಇದ್ದಾಳೆ. ಇನ್ನು 3ನೆಯ ಪ್ರಶ್ನೆ, ಗಂಡ ಕೇಳಿದರೂ ಬೈದರೂ ಕೂಡ ಹೆಂಡತಿ ಗಂಡನಿಗೆ ಕೊಡಬಾರದು ಶಾಪ. ಹೆಂಡತಿಯ ಶಾಪದಿಂದ ತಪ್ಪಿಸಿಕೊಳ್ಳಲು ಗಂಡನಿಗೆ ಸಾಧ್ಯವಾಗದು.
ಇದೇ ಪಾರ್ವತಿ ನಿನ್ನ ಈ 3 ಪ್ರಶ್ನೆಗಳಿಗೆ ನನ್ನ ಉತ್ತರ ಅಂದರು ಪರಮೇಶ್ವರ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂತಹ ಇನ್ನಷ್ಟು ಉತ್ತಮ ಕಥೆಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಎಲ್ಲರಿಗೂ ಧನ್ಯವಾದಗಳು.